ಮೈಸೂರು ಬಂದ ತಕ್ಷಣ ಮೊದಲನೇ ನೋಟ ಮರಗಳನ್ನೆಲ್ಲ ಕಡ್ದಾಕ್ಬಿಟ್ಟಿದ್ದಾರೆ ಇಲ್ಲಿ. ಅದು ಏನು, ಅದು ಯಾಕೆ ಕಡಿದ್ರು? ಕಡಿಯೋವನಿಗಾದ್ರೂ ಸ್ವಲ್ಪನಾದರೂ ನೋವು ಬರಲಿಲ್ಲ. ಕಂಪ್ಲೀಟ್ ಬುಡು ಸಹಿತ ಕಡಿದು ಬಿಟ್ಟಿದ್ದಾರೆ. ಯಾರಾದರೂ ಒಬ್ಬರು ಮೈಸೂರಿನಲ್ಲಿ ದೊಡ್ಡ ಮನುಷ್ಯರು ಅನ್ನೋರಿಲ್ವೇ? ಪಾರ್ಟಿಯವರು ಇಲ್ವಲ್ಲ? ಯಾರಾದರೂ ಗೌರವಸ್ಥರು ಇದು ಬೇಡ ಅನ್ನೋರಿಲ್ವೇ? ಈ ಮೈಸೂರು ಅರಮನೆಯಲ್ಲಿ ಆ ಎಮ್ಮವ್ರು ಇದ್ದಾರಲ್ಲ, ಅವರು ಯಾಕೆ ಇಲ್ಲಿ ಬಂದು ಕೂತ್ಕೊಳ್ಳಲಿಲ್ಲ? ಮರೆ ಕಡಿಬೇಡಿ ಅಂತೇಳಿ ಮಹಾರಾಣಿಯವರು ಯಾಕೆ ಕೂತ್ಕೊಳ್ಳಲಿಲ್ಲ? ಕೂತ್ಕೋಬೇಕಾಯ್ತು ಅವರು, ಮರ ಕಡಿಬೇಡಿ ಅಂತ. ಅದು ಬಿಟ್ಟು ಅಲ್ಲಿ ಸಿದ್ದೇನ್ಪುರಕ್ಕೆ ಹೋಗಿದ್ದಾರೆ, ಅಲ್ಲೆಲ್ಲ ಕಟ್ಟಬೇಡಿ, ಜಾಗ ಕಟ್ಟಬೇಡಿ, ಜಾಗ ಕೊಡಲ್ಲ ಅಂತ. ಇಲ್ಲೇ ಇಲ್ಲ, ನಾನು ಮಹಾರಾಣಿಯವ್ರಿಗೆ ಹೇಳ್ತೀನಿ, ಚಾಮರಾಜನಗರ ತಾಲ್ಲೂಕು ಸಿದ್ದೇನ್ಪುರ ಏನಿದೆ, ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನ, ಬಡವರು, ಸಾಮಾನ್ಯ ಜನ, ನಾನು ಅವ್ರಿಗೆ ಹೇಳ್ತೀನಿ, ಅವ್ರ ಮೇಲೆ ಗದಾ ಪ್ರಹಾರ ಮಾಡೋಕ್ಕೆ ಹೋಗಬೇಡಿ. ಮತ್ತು ಚಾಮರಾಜನಗರ DC ಅವ್ರಿಗೂ ನಾನು ಹೇಳ್ತೀನಿ, ಅವರಿಗೆ ಖಾತೆ ಕೊಟ್ಬಿಡಿ. ಯಾರಿದ್ದಾರೆ ಅವರೇ. ಹಿಂದೆ ಉಳುವವನೇ ಹೊಲ ದೇವರಾಜ ಕಾಲದಲ್ಲಿತ್ತು, ಈಗ ಇರುವವಂದೇ ಮನೆ. ಆದ್ದರಿಂದ ಅರಮನೆಯವರು ಇಷ್ಟು ವಿಶಾಲವಾದಂಥ ಅರಮನೆ, ಮಹಾರಾಣಿ ದೊಡ್ಡವರು. ಚಾಮರಾಜನಗರಕ್ಕೆ ಹೋಗಬಾರ್ದಾಗಿತ್ತು ನೀವು. ಚಾಮರಾಜನಗರಕ್ಕೆ ಹೋಗಿ ನೀವು DC ಕಾಣೋದಿದೆಯಲ್ಲ, ಅದೇ ಅಗೌರವ. ಖಂಡಿತ ಹೋಗ್ಬಾರ್ದಾಗಿತ್ತು. ನಿಮ್ಮ ಬಗ್ಗೆ ನನಗೆ ಭಾಳ ಗೌರವ. ಹೋದ್ರೂ ಹೋಗುತ್ತೆ, ನೀವೇ ಹೋಗಿ, ಯಾರನ್ನಾರು ಕಳಿಸ್ಬೋದಾಗಿತ್ತು. ಮಹಾರಾಣಿಯವರೇ ಹೋಗಿ, ಅವರೇ ನೀವು ಹೋಗಿ ಕಾತನ ಅರಮನೆ ಮಾಡಿಕೊಡಿ ಅಂತ ಕೇಳೋದಿದೆಯಲ್ಲ, ಅದು ನಿಜವಾಗ್ಲೂ ನಿಮಗೂ ಗೌರವ ಅಲ್ಲ, ರಾಜ್ಯಕ್ಕೂ ಗೌರವ ಅಲ್ಲ, ನಿಮ್ಮ ಮನೆತನಕ್ಕೂ ಗೌರವ ಅಲ್ಲ. ನಾನು ಹೇಳ್ತೀನಿ, ಎಲ್ಲೆಲ್ಲಿ ನಿಮ್ಮ ಅರಮನೆ ಜಾಗದಲ್ಲಿ ಬಡವರು ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಅಲ್ಲೇ ಇರಲಿ. ನೀವು ನಿಜವಾಗಲೂ ದೊಡ್ಡ ಮನಸ್ಸು ಮಾಡಿ ಸಂಪೂರ್ಣವಾಗಿ ಅವರಿಗೆ ಕಂಪ್ಲೀಟಾಗಿ ಕೊಟ್ಬಿಡಬೇಕು ಜಾಗನ. ಇದು ಭಾಳ ಗೌರವವಾಗಿ ಕೊಡಲಿಲ್ಲ. ನಾನು ಜಾಗದಲ್ಲಿ ಯಾರ್ಯಾರಿದ್ದಾರೆ ಬಡವರು, ಅವ್ರ ಪರವಾಗಿ ಚಾಮರಾಜನಗರ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಎಲ್ಲೇ ಇರಲಿ, ಆ ಕಾಲದಲ್ಲಿ ಜಯಚಾಮರಾಜ ಒಡೆಯರು ಬಡವರಿಗೆ, ಜನಸಾಮಾನ್ಯರಿಗೆ ಕೊಟ್ಟರು. ಅದನ್ನು ನೀವು ಕೊಡಿ ಅಂತ ಹೋಗೋದಿದೆಯಲ್ಲ, ಅದಲ್ಲ. ನೀವು ಬಡವರಿಗೆ ಕೊಟ್ಟಿರೋ ಜಾಗ ಕಿತ್ಕೊಳ್ಳೋ ಬದಲು ನೀವು ಯಾರು ದೊಡ್ಡ ದೊಡ್ಡ ಜನಾಂಗ ಕೊಟ್ಟಿರ್ತೀರಲ್ಲ ಬೇರೆ ಬೇರೆ ಜಾಗ, ಅದು ಬೇಕಾದ್ರೆ ಕಿತ್ಕೊಳ್ಳಿ. ಬಡವರು ಮನೆ ಕಟ್ಕೊಂಡಿದ್ದಾರೆ, ನಿಮ್ಮ ಫೋಟೋ ಹಾಕ್ಕೊಂಡಿದ್ದಾರೆ, ನೀವು ಅವ್ರ ಮೇಲೆ ಗದಾ ಪ್ರಹಾರ ಮಾಡೋಕ್ಕೆ ಕೂಡ್ದು ಅಂತೇಳಿ ಭಾಳ ಗಂಭೀರವಾಗಿ ಹೇಳ್ತೀನಿ. ಅಲ್ಲಲ್ಲ, ಹೇಳಿ ಬಿಟ್ಕೊಡೋದೇನು ಬಂತು? ಯಾಕೆ ಹೋದ್ರು? ಯಾಕೆ ಹೋದ್ರು ಅಂತ ಹೋಗಿಲ್ವ ಅವರು? ಇವ್ರು ಹೋಗಿಲ್ಲ? DCMಸ್ಗೆ ಹೋಗಿಲ್ಲ? ಅಲ್ಲ, ನಿಮ್ಗೆ ಕೇಳಿದೆ. ಇಲ್ಲಿ ನಾನೇ ನೋಡ್ದಂಗಿತ್ತು ನಿಮ್ಮ ಇದು TV ಹೋಗಿದ್ರು ಅಂತ. ಇಲ್ಲಿ ಹೋಗಿಲ್ಲ? ಅವರು ಮಹಾರಾಣಿಯವ್ರ ಫೋಟೋ ಬರ್ತಾ ಇತ್ತು. ಆಯ್ತಾ, ಪತ್ರ ಬರೆದಿದ್ರು ಸಂತೋಷ. ನನಗೇನು ಅವ್ರ ಮೇಲೆ ಮೊದಲಿಂದ ನಾನು ನಿಮ್ಗೆ ಹೇಳಿದಾರೆ, ಭಾಳ ಹಿಂದ್ಲಿಂದ ಅವರು ಬೆಂಬಲ ಕೊಟ್ಟಿದ್ದೀನಿ. ನಾನು ಶ್ರೀಕಂಠ ದತ್ತ ಇದ್ದಾಗ ಸರ್ಕಾರ ಬಿಲ್ ಮಾಡಿದಾಗ ಬಿಲ್ ಮಾಡಬಾರ್ದು ಅಂತೇಳಿ ನಾನು ಹೇಳಿದ್ದೆ. ಇದು ಏನಾಗಿದೆ ಅಂತ ಅವ್ರಿಗೆ ಹೇಳ್ತೀನಿ. ಅವರು ಆ ರೀತಿ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಭಾಳ ಸಂತೋಷ. ಯಾಕೆ ಹೋದ್ರು ಅಂತ ಹೋಗಿಲ್ವ ಅವರು? ಇವ್ರು ಹೋಗಿಲ್ಲ? DCMಸ್ಗೆ ಹೋಗಿಲ್ಲ? ಅಲ್ಲ, ನಿಮ್ಗೆ ಕೇಳಿದೆ. ಇಲ್ಲಿ ನಾನೇ ನೋಡ್ದಂಗಿತ್ತು ನಿಮ್ಮ ಇದು TV ಹೋಗಿದ್ರು ಅಂತ. ಇಲ್ಲಿ ಹೋಗಿಲ್ಲ? ಅವರು ಮಹಾರಾಣಿಯವ್ರ ಫೋಟೋ ಬರ್ತಾ ಇತ್ತು. ಆಯ್ತಾ, ಪತ್ರ ಬರೆದಿದ್ರು ಸಂತೋಷ. ನನಗೇನು ಅವ್ರ ಮೇಲೆ ಮೊದಲಿಂದ ನಾನು ನಿಮ್ಗೆ ಹೇಳಿದಾರೆ, ಭಾಳ ಹಿಂದ್ಲಿಂದ ಅವರು ಬೆಂಬಲ ಕೊಟ್ಟಿದ್ದೀನಿ. ನಾನು ಶ್ರೀಕಂಠ ದತ್ತ ಇದ್ದಾಗ ಸರ್ಕಾರ ಬಿಲ್ ಮಾಡಿದಾಗ ಬಿಲ್ ಮಾಡಬಾರ್ದು ಅಂತೇಳಿ ನಾನು ಹೇಳಿದ್ದೆ. ಇದು ಏನಾಗಿದೆ ಅಂತ ಅವ್ರಿಗೆ ಹೇಳ್ತೀನಿ. ಅವರು ಆ ರೀತಿ ಒಂದು ತೀರ್ಮಾನಕ್ಕೆ ಬಂದಿದ್ರೆ ಭಾಳ ಸಂತೋಷ. ಆದರೆ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಹತ್ರ ಏನು ರೆಕಾರ್ಡ್ ಇದೆ ತಗೊಂಡು ಅರಮನೆಗೆ ಬನ್ನಿ ಅಂತ ಹೇಳಿದ್ದಾರೆ. ಹೌದಾ? ಎಲ್ಲಿ ಬರೋದು ಅರಮನೆಗೆ? ಅವರು ಬಿಡ್ತಾರಾ? ಯಾವ ಗೇಟ್ನಲ್ಲಿ ಬಿಡ್ತಾರೆ ಅವ್ರನ್ನ? ಎಲ್ಲಿ ಬಿಡ್ತಾರೆ? ಅರಮನೆಯಲ್ಲಿ ಏನಾದ್ರು ಅವರು ಒಂದು ಅರ್ಜಿ ತಗೊಂಡು ಒಳಗೆ ಬಂದುಬಿಟ್ರೆ ಅವನೇ ಶೂರ, ಅವನೇ ವೀರ. ಪೊಲೀಸ್ನವ್ರು ತಡೆಯೋದು, ಅವ್ರು ತಡೆಯೋದು ಯಾಕೆ ಬೇಕು? ಅದರಿಂದ ಏನು ನಿಮಗೆ ನಾನೇನು ಹೇಳ್ತೀನಿ ಅಂತಂದರೆ, ಕಂಪ್ಲೀಟ್ ಯಾರ್ಯಾರು ನಮ್ಮ ಅರಮನೆ ಜಾಗದಲ್ಲಿದ್ದಾರೆ
ಸಿದ್ದೇನ್ಪುರ ಇರ್ಬೋದು, ಇನ್ನೊಂದು ಇರ್ಬೋದು, ಅವರವ್ರಿಗೆ ಖಾತೆ ಮಾಡಿಬಿಡಿ ಅಂತ ಹೇಳಿ ಇವರೇ ಹೇಳ್ಬಿಡ್ಲಿ. ನಾನು ನಿಜವಾಗ್ಲೂ ಇವ್ರ ಬಗ್ಗೆ ಗೌರವ ಇದೆ, ಹೇಳ್ಬಿಡ್ಲಿ. ಯದುವೀರಾಗಲಿ ಮಹಾರಾಣಿಯವರಾಗಲಿ ಅವ್ರು ಕಂಪ್ಲೀಟ್ ಇದನ್ನು ಹೇಳ್ಬಿಡ್ಲಿ ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಮಾತನಾಡ್ತೀನಿ. ಮತ್ತು ಅವ್ರಿಗೇನು ತೊಂದರೆ ಕೊಡಲ್ಲ ಅಂತಲೂ ಹೇಳಿದ್ದಾರೆ. ನಾನು ನೋಡಿದ್ದೀನಿ, ಅದನ್ನು ನೋಡಿದ್ದೀನಿ. ಆದ್ದರಿಂದ ಅವರು ಏನೂ ಇಲ್ಲ, ಅವರು ಮನಸ್ಸು ಮಾಡಿ ಇಷ್ಟೆಲ್ಲ ವಿಶಾಲ ಹೃದಯ ಇರುವಾಗ ಅವರು ಗಂಭೀರವಾಗಿ ಯಾರ್ಯಾರಿದ್ದಾರೆ ಅವರಿಗೆ ಖಾತೆ ಮಾಡಿ ಕೊಟ್ಬಿಡಿ ಅಂತ ಹೇಳ್ಬಿಟ್ರೆ ಅದಕ್ಕೆ ಒಂದು ದೊಡ್ಡ ಶಕ್ತಿ ಬರುತ್ತೆ. ಅದನ್ನು ಹೇಳಲಿ.